ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗುವಂತ ರಸ್ತೆ ಅಂತ ಹೇಳಿದ್ರೆ ಅದು ಔಟರ್ ರಿಂಗ್ ರೋಡ್ ಅಂತಾನೆ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಸಾವಿರಾರು ITBT ಕಂಪನಿಗಳಿರುವಂಥದ್ದು, ಅದರಲ್ಲಿ ಲಕ್ಷಾಂತರ ITBT ನೌಕರರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ TV9 ಕಳೆದ ಒಂದು ವಾರ 10 ದಿನಗಳಿಂದಲೂ ಕೂಡ ಇಲ್ಲಿನ ಟ್ರಾಫಿಕ್ ಜಾಮ್ನ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥದ್ದು. ಸದ್ಯ ನಾನೀಗ ಟ್ರಾಫಿಕ್ ಸಮಸ್ಯೆ ಯಾವ ಥರ ಇದೆ ಅಂತೇಳಿ ತೋರಿಸ್ಲಿಕ್ಕೆ ಸರ್ಜಾಪುರದ ಮುಖ್ಯ ರಸ್ತೆ ಮತ್ತು ಸರ್ಜಾಪುರದ ಜಂಕ್ಷನಲ್ಲಿ ಇದ್ದೀನಿ. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಾವಿರಾರು ವಾಹನಗಳು ಒಮ್ಮೆಲೆಗೆ ರಸ್ತೆಗಿಳಿದಿರುವಂತದ್ದು. ಈ ರಸ್ತೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಇದೇ ತರವಾದಂತಹ ಒಂದು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುತ್ತೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತ ಹೇಳಿದ್ರೆ ಸುತ್ತಮುತ್ತ ಮೆಟ್ರೋ ಕಾಮಗಾರಿ ನಡೀತಾ ಇರುವಂತದ್ದಾಗಿರ್ಬೋದು, ರಸ್ತೆಗಳ ಒಂದು ಪರಿಸ್ಥಿತಿ ಆಗಿರ್ಬೋದು. ನನ್ನ ಜೊತೆಲಿ ಈ ಬಗ್ಗೆ ಮಾತಾಡಲಿಕ್ಕೆ ವಾಹನ ಸವಾರರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರೆ ಮತ್ತು ಎಷ್ಟು ನಿಮಿಷ ಆಯಿತು ಸರ್ ತಮಗೆ ಇಲ್ಲಿಗೆ ಬರಲಿಕ್ಕೆ? ಬಿಳಕಳಿಯಿಂದ ಬೆಳಂದೂರು ಹೋಗ್ತಾ ಇದ್ದೀವಿ. ಡೈಲಿ 1 hour 14 minutes 1 hour 30 minutes ಆಗುತ್ತೆ. ಸರ್, ಇವತ್ತು ಮಾತ್ರ ಇಷ್ಟು ಟ್ರಾಫಿಕ್ ಇದೆ, ಇಲ್ಲ ಪ್ರತಿದಿನವೂ ಕೂಡ ಇದೇ ರೀತಿಯ ಟ್ರಾಫಿಕ್ ಇರತ್ತಾ ಅಂತ? ಎಷ್ಟು ಟ್ರಾಫಿಕ್? ಆವ್ರೇಜ್ 1 hour 15 minutes ಆವ್ರೇಜ್ ಇರುತ್ತೆ. ತಾವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಮತ್ತು ತಿರ್ಗಾ ಈ ರಸ್ತೆ ಬಗ್ಗೆ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಹೇಳುವಂಥದ್ದಾದರೆ ಏನಿದು ತುಂಬ ಆಲ್ಮೋಸ್ಟ್ 50% ಆಫ್ ದ ಟೈಮ್ ಟ್ರಾಫಿಕಲ್ಲಿ ಹೋಗ್ಬಿಡುತ್ತೆ. ಡೈಲಿ 3-4 hours ಆಗುತ್ತೆ ಟ್ರಾಫಿಕ್ಗೆ. ಏನು ಮಾಡೋದು ಸರ್? ಇಲ್ಲಿ ವಾಹನ ಸವಾರರದು ಒಂದು ಸಮಸ್ಯೆ ಇದೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಬೇಕು ಅಂದರೆ ಮಿನಿಮಮ್ ಅರ್ಧ ಗಂಟೆ ಬೇಕಾಗುತ್ತೆ. ಮತ್ತು 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಬೇಕು ಅಂದರೆ 5-6 ಕಿಲೋಮೀಟರ್ಗಳಷ್ಟು ಡೀಸೆಲ್ ಬೇಕು ಅಂತ. ಹೌದಾ ಸರ್? ಕರೆಕ್ಟ್. ಯಾವ ತರವಾಗಿ ತಮಗೆ ಸಮಯ ಆಗುತ್ತೆ ಮತ್ತು ಡೀಸೆಲ್ ಖರ್ಚಾಗುತ್ತೆ ಸರ್? ಡೀಸೆಲ್ನು ವೇಸ್ಟ್ ಆಗುತ್ತೆ. ಮೆಟ್ರೋ ಕೆಲಸ ನಡೀತಾ ಇದೆ. ಒಂದ್ಸತಿ ಮೆಟ್ರೋ ಆದರೆ ಸ್ವಲ್ಪ ರಿಲೀಫ್ ಆಗುತ್ತೆ ಜನಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೊಬ್ಬರು ವಾಹನ ಸವಾರರು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೂ ಮಾತಾಡ್ತಾ ಹೋಗ್ತೀನಿ. ಅವ್ರು ಎಲ್ಲಿಂದ ಬಂದರು ಮತ್ತು ಅವ್ರಿಗೆ ಎಷ್ಟು ಗಂಟೆಗಳ ಕಾಲ ಆಯಿತು ಈ ಒಂದು ಟ್ರಾಫಿಕ್ನಲ್ಲಿ ಅಂತೇಳಿ. ಸರ್, ತಾವು ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ರೆ ಮತ್ತು ಎಷ್ಟು ಗಂಟೆ ಆಯಿತು ತಾವು ಬರಲಿಕ್ಕೆ? ಸರ್, ಹಾರಿಬಲ್ ಟ್ರಾಫಿಕ್. ಅಟ್ಲೀಸ್ಟ್ 1 hour it took me in HSR to come out of it. Daily it is 2.5 hours it is taking. So much tax they take for road tax and all, but the condition is so horrible. We cannot say that Bangalore is some IT hub or something. It is horrible every day. You can come any time on this peak hours from 7 to 10. It will be like this only. ಅಂದರೆ ಇಲ್ಲಿರುವಂಥ ವಾಹನ ಸವಾರ ಹೇಳ್ತಾ ಇರುವಂಥದ್ದು, ನಾವು ಲಕ್ಷಾಂತರ ರೂಪಾಯಿ ಟ್ಯಾಕ್ಸನ್ನು ಕಟ್ತೀವಿ, ಆದರೆ ಯಾವುದೇ ಥರವಾದಂಥ ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ಗೆ ಒಂದು ಮುಂಜಾಗ್ರತಾ ಕ್ರಮಗಳಾಗಿರ್ಬೋದು, ಇದು ಯಾವನ್ನೂ ಕೂಡ ಮಾಡ್ತಾ ಇಲ್ಲ. ನಾನು ಇಲ್ಲಿಂದ ಅಂದರೆ ಆಫೀಸಿಗೆ ಪ್ರತಿದಿನವೂ ಕೂಡ ಈ ರಸ್ತೆಯಲ್ಲಿ ಓಡಾಡ್ತೀನಿ. ಪ್ರತಿದಿನವೂ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತೀವಿ. ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿರ್ತೀವಿ. ಗಂಟೆಗಟ್ಟಲೆ ಈ ಟ್ರಾಫಿಕ್ ಜಾಮ್ನಲ್ಲೇ ನಾವು ಸಿಲುಕೊಂಡಿರ್ತೀವಿ. ರಸ್ತೆಗಳು ಸರಿಯಾಗಿಲ್ಲ, ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಈ ಒಂದು ಟ್ರಾಫಿಕ್ನಲ್ಲೇ ನಿಂತು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ TV9 ಕೂಡ ಕಳೆದ ಒಂದು ವಾರ 10 ದಿನಗಳಿಂದ ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸಲಿಕ್ಕೆ ಮುಂದಾಗಿದೆ. ಈಗೊಂದಷ್ಟು ಈ ಒಂದು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಮುಂದಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾದೇ ಜೊತೆ ಕಿರಣ್ ಸೂರ್ಯ, TV9